ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಅಲ್ಲಿ ಏನಂದ್ರೆ ಯಾರು ಯಾರ ಮಾತಿನ ಗೊತ್ತಾಯ್ತು ನಮ್ಮ ಪಕ್ಕದಲ್ಲಿ ಕಲ್ಲು ಬರ್ತಿದ್ದೆ ನಮ್ಮ ತಿಮ್ಮಣ್ಣ ಮನೆಗೆ. ಬೇರೆ ಮನೆ ಕೆಲ್ಸಕ್ಕೆ ಹೋದವ ಮನುಷ್ಯ ಅಲ್ಲ ನಾನು. ಮತ್ತೆ ಯಾರ ಮಗವೀರ ಮಾಚ ಅಂತ ಹೇಳಿದ್ರೆ ನಾನು ಜಗತ್ತಿಗೆ ಇದ್ದವ ನಾನು. ಹೌದು, ನಾನು ನಿಮ್ಮ ಮೂಗಲ್ ಕೆಳ ಉದ್ರಿ ಬಿದ್ದಿದ್ದಲ್ದ ಮೊಗೇಲ್ ಹೌದಲ್ಲ. ಮಗವೀರ ಮಾಚ ನಮ್ ಕೋಸ್ಮೆ ಅಂತ ನಿಮ್ಗೆ ಗೊತ್ತಿದ್ದ. ನಾ ಮೀನ್ ಹಿಡ್ಕೊ ಹೋಗ್ದೆ. ಹೌದೇನಾ? ಹೌದಾ? ಮೀನು ಇದೆಯಾ? ಎಲ್ಲಿ ತೋಟಲ್ಲ? ತೋಟ ಹಿಡುದು ಬೇರೆ ಅದು. ನಾನು ಸಮುದ್ರಕ್ಕೆ ಹೋಗಿ ಬಲಿ ಹಾಕುದು. ತೋಡಗ ಮೀನು ಹಿಡುದು ಯಾರು ಹೋಯ್ತಾ? ಮತ್ತೆ ನಿಮ್ ಕಡೆ ಇದು ಮಗರ ಮಕ್ಕಳು ನಾನು ಹಿಡುದು ಮಗರ ಮಕ್ಕಳ ಮಗ ವೀರರು. ಅದು ನಮ್ದು ಸಂಸ್ಕೃತಿ ಸ್ವಾಮಿ ಅದು. ಹೌದಪ್ಪ, ಸಮುದ್ರ ಹೋಗಿ ಮೀನನ್ನು ಹಿಡಿಯುದು. ಆದ್ರೆ ಏನ್ ಮಾಡೋ ಬಡಿಯ, ಈಗ ಏನು ಮಾಡಿದ್ರು ಮೀನು ಸಿಗುದಿಲ್ಲ. ಈಗ ಎಂತ ಕಥೆ ಅಂತ ಗೊತ್ತಿಲ್ಲ. ಒಂದೊಂದು ದಿವಸ ಹೋಗಿ ನಾ ಬಲಿ ಹಾಕಿದ್ರೆ ಫುಲ್ಲು ಒಂದೇ ಗಾಳಿ ಹೋಗುದು. ನೀವ್ ಹೇಳಿದಂಗೆ ಅದು ಬಂದ್ರು ನಮ್ಗೆ ಮೀನು ಸಿಗುದಿಲ್ಲ. ಮೀನು ಸಿಗಲ್ಲ ಹೇಳಿ ಹಾಗೆ ನಾ ಮನೆ ಹೋಗುದು. ಮನೆಗೆ ಹೋದ್ರೆ ನನ್ ಖರ್ಚು ನಿಲ್ತ ಬಡಿನ. ಮತ್ತೆ ಏನಾರು ಮಾಡಿ ಅವ್ರ ಹತ್ರ ಒದ್ದಾಡಿ ಅವ್ರ ಹತ್ರ ಕೇಳ್ಕೊಂಡು ಹೋಗ್ ನಾನು. ಅಯ್ಯಪ್ಪ, ನನಗೆ ಇಲ್ಲಿವರೆಗೆ ಏನ್ ತೊಂದ್ರೆ ಕೊಡ್ಲಿ ಅವ್ರು. ನಾ ಯಾರು ನಾನು ಇವತ್ತು ಮಾಡಿ ಅವ್ರಿಗೆ ತೊಂದ್ರೆ ಕೊಡ್ಲೆ, ಅವ್ರು ನಂಗೆ ತೊಂದ್ರೆ ಕೊಡ್ಲಿಲ್ಲ. ಹೌದಪ್ಪ, ಏನಾದ್ರು ಮಾಡಿ ಮೀನು ಹಿಡಿದು ಸಿಕ್ಕದ್ನ ಹಿಡ್ಕೊಂಡ ಮನೆಗೆ ಹೋಗ್ ನಾನು. ಆದ್ರೂ ಒಂದು ಮಾಡಿಲ್ಲ, ಮನೆ ಹಾರು ನಂಗೆ ನೆಮ್ಮದಿ ಇಲ್ಲಿ. ನನ್ಗೆ ಒಂದು ಮುದಿ ಐತೆ. ಒಂದೇ ಅಲ್ವಾ? ಅಲ್ಲ, ನಿಮ್ಗೆ 3-4 ಆಯ್ತಾ? ಮದುವೆ ಆಯ್ತಲ್ಲ? ಹೌದಾ? ಅದು ಮದುವೆ ಆಯ್ತು ಮಾರ್ರೆ. ಅಯ್ಯೋ, ನಾನು ಹೆಂಡತಿ ಕೇಳ್ರೆ ಭಯಂಕರ ಮಾಡ್ರಿ ಅವಳ. ಅವಳು ಬಾಯಿಗೆ ನಿಲ್ಲುಕಿ ಇಲ್ಲಿ. ನಾನು ತರುವುದಲ್ಲ ಮರ್ರೆ, ತರುವುದು. ಏನ್ ಮನೇಲಿ ಒಂದ್ ಬೆಳಿಗ್ಗೆ ನಾವು ಇರಂಗಿಲ್ಲ, ಕೆಲಸ ಮಾಡೋದು ಬೇಡ. ನಾನು ಕೆಲಸಕ್ಕೆ ಅಂತ ಜನ ಇತ್ತ ಇಲ್ಲಿ ಅಲ್ಲೆಲ್ಲ ನಾನೇ ಮಾಡ್ಕೊ. ಅದು ಗೊತ್ತಿತ್ತ ನಿಮ್ಗೆ? ನೀ ಕೆಲಸ ಮಾಡುದು ಅಲ್ಲ, ಇವಳು ಹೆಂಡತಿ ಅಥವಾ ಅಜ್ಜಿ? ನಾನು ಮನೆ ಹೆಂಡತಿ. ಹೌದಾ? ಮನೆ ಹೆಂಡತಿ ಅಂದ್ರೆ ಹೊರಗಡೆ ಬೇರೆ ಇತ್ತ ನಿಮಗೆ? ಅದು ಬೇರೆ ನಿಮಗೆ? ಬ್ಯಾಡ್ತಿಲ್ಲ ಹೇಳ್ಬೇಡ, ಅವ್ರು ಹೇಳುದು ಮನೆ. ನಾನು ಕೊಡುಗೆ ಬೆಳಗ್ತೀಗ ನೀವು ಸುಮ್ಮನೆ ಕಡೆ ಮಾಡ್ರಿ. ಬ್ಯಾಡ್ತಿಲ್ಲ ಹೇಳ್ಬೇಡಿ ನೀವು. ಅಲ್ಲ, ವಯಸ್ಸು ನಾನು ಹೆಂಡತಿ ಎದುರ್ಕೊಂಡಿದ್ದಲ್ಲ. ನಾನು ಹೆಂಡತಿ ಇವ್ರ ಎಲ್ಲ ಬರೀ ಸುಳ್ಳೆ ಹೇಳು.
ಹೌದಾ? ಅಲ್ಲ ನೀವು ಕೇಳ್ರಿ ಅಲ್ಲ ಏನ್ ನಿನ್ಕಿಂತ ದೊಡ್ಡವಳಿದ್ದಾಳೆ ಅಂತ ಹೇಳಿ ಅದಲ್ಲ ಸ್ವಾಮಿ. ಅದು ಮದುವೆ ಆಗೋಕ್ಕೂ ಮುಂಚೆ ಎಷ್ಟು ದಪ್ಪ ಇದ್ದೆ ಗೊತ್ತಾ ನಾನು. ಮದುವೆ ಆದ್ಮೇಲೆ ನನ್ನ ಗ್ರಾಚಾರ ಹೀಗಾಗಿರೋದು ನನಗೆ. ಯಾರು ಕಾಣಿ ಯಾರು ಹೆಂಗ್ ಅದು ಕಾಣಿ ಯಾರು ಕರ್ತೆ ಅಂತ ಏನ್ ಬಾರಿ ಹೊತ್ಕೊಂಡ್ ಬಂದ್ರಿ? ನೀನ್ ಸಂಪಾದನೆ ಮಾಡಿ ಭಾರಿ ಹೊತ್ಕೊಂಡ್ ಬಂದ್ರಿ ನೀವು. ಎಂತದ್ನ ಸಂಪಾದನೆ ಮಾಡಿ ನೀನ್ ತರಕ್ ಹೋದಲ್ದ ನೀವು? ಮೀನ್ ಸಿಕ್ಲ ಮರ್ತಿ ಬರೀ ಮೀನಿಲ್ಲ. ಎಷ್ಟು ದಿನದಿಂದ ಹಿಂಗ್ ಹೇಳ್ತಾ ಇದ್ರಿ ನೀವು? ಮೀನ್ ಸಿಗ್ಲಿಲ್ಲ, ದಿನ ಬೆಳಿಗ್ಗೆ ಹೋಗೋದು ರಾತ್ರಿ ಹೋಗೋದು ಬೆಳಿಗ್ಗೆ ಬರೋದು ನೀವು. ಮೀನ್ ಸಿಗ್ಲಿಲ್ಲ ಅನ್ನೋದು ನಿನ್ನ ಮುಸುಡ್ಕೊಂಡ್ಕೊಂಡು ನಾನು ಹೊರೆ. ನನ್ ಮೀನಲ್ಲ ಎಂತೂ ಸಿಗುದಿಲ್ಲ. ನಾನು ಮುಸುಡು ಕಣ್ಕೊಂಡು ಹೊಯ್ ಅಂತ ಹೇಳಿಲ್ಲ. ನಾನು ಒಂದು ಕೆಲಸ ಮಾಡಿ ಬಾಗಿಲು ಹಾಕ್ತ ನಾವು ಹಾಕ್ತಾ ಹೊರಗೆ ಅಂದ್ರೆ ನಾವು ಸುಮ್ಮನೆ ಬಾಗಿಲು ಹಾಕೊಂಡು ಇಲ್ಕಣ. ನಿನ್ನ ನಂಬ್ಕೊಂಡು ನಾನು ಹೊಳೆಗೆ ಹೋದ್ರೆ ಮೀನ್ ಸಿಕ್ಕುದಿಲ್ಲ. ನನಗೊಂದು ಅನುಮಾನ ಬಂದಿತ್ತು ಈಗ ನಿಮ್ಮ ಮೇಲೆ. ನಿಂಗೆ ಎಂತದಲ್ಲ, ನೀವು ಸರಿಯಾಗಿ ಗಾಳ ಹಾಕೋದಿಲ್ಲ ಅಂತ. ನೀವು ಸರಿಯಾಗಿ ಗಾಳ ಹಾಕೋದಿಲ್ಲ ಅಂತ. ಗಾಳ ಹಾಕಿ ನೀನು ಬಿದ್ದಿಯಲ್ಲ ಅದಲ್ಲ ನಾನು ಹೇಳಿದ್ದು. ನೀನಿಗೆ ನೀನು ದಡ ಮೀನ್ ಮಾರ್ತಿ. ನನಗೆ ಗೊತ್ತಿತ್ತು. ಯಾಕೆ ಗೊತ್ತಿತ್ತ? ನಂಗ ಭಾಗವತ್ರ ಹೇಳಿರು. ನೀವ್ ಒಂದ್ಸತಿ ಕೇಳಿ ನೋಡು. ಅವ ಮೀನಿಗೆ ಗಾಳ ಹಾಕ್ನ ಇಲ್ಲ. ಗಾಳ ಕೆಳಗೆ ಬಿಟ್ಟು ಮೇಲೆ ಕಲ್ಲಿಗೆ ಈ ಕಡೆ ಕಟ್ಟು ಹಾಕಿ ಎಲ್ಲಾರು ಹಾಯ್ ಬತ್ನ ಅಂತ ಕೇಳು ಅಂತ ಹೇಳ್ತಿದ್ರು. ಅವ್ರು ಎಲ್ಲಿ ಹಾತ್ರಿ? ಅಲ್ಲ ರಾತ್ರಿ ಹೋಗಿ ಬೆಳಿಗ್ಗೆ ಬತ್ರಿ ಅಲ್ಲ, ಎಲ್ಲಿ ಹಾತ್ರಿ? ಅಲ್ಲ ನಾನಲ್ಲ ಮನೆಗೆ ಗಾಳ ಇಟ್ಟಿನಲ್ಲ, ರಾತ್ರಿಗೆ ಹೋಗಿ ನೀ ಯಾರಿ ಭಾಗವತ್ರಿಗೂ ಗಾಳ ಹಾಕತ್ತ? ಬರುವಾಗ ಹೇಳಿದ್ ನಾವು. ನಾನೀಗ ಸಂತಿಗೆ ಹೋಗ್ತಿದ್ಯಾ? ನಂಗೆ ಕೊಚ್ಚುದಿಲ್ಲ ಗಾಳಕ್ಕೆ. ಮದುವೆಗಿಂತ ಮೊದಲು ಭಾರಿ ಕಚ್ತಿತ್ತ ನಿಮಗೆ? ಮೊದಲು ಕಚ್ತಿತ್ತು ನಂಗೆ. ಅವಾಗ ಕಚ್ಚಿದ್ದಲ್ಲ ಎಂತ ಮಾಡಿದ್ರು ಮತ್ತೆ? ಓಡು ಸೂಟಿನ ನೀ ಸಿಗ್ತೇ ಇಲ್ಲಿ. ಅದು ಎಂತ ಯಾರಿ ಸಿಕ್ಸುದ? ಎಂತ ಭಾರಿ ಕೊಟ್ಟಿದ್ಯಾ ನಮ್ಗೆ? ಎಂತ ಕೊಟ್ಟಿ? ಇದೊಂದು ನಮ್ಮ ಅಪ್ಪಯ್ಯ ಹಾಕಿ ತಂದು ಬಿಟ್ರೆ ಮದುವೆ ಆದ್ಮೇಲೆ ಎಂತ ಕೊಟ್ರಿ? ಒಂದು ಸೀರೆ ಯಾರು ತಂದ್ರಿಯಾ ನೀವು? ಎಷ್ಟು ತಂದು ಕೊಟ್ಟಿದ್ದೆ ನಾನು. ಇದು ಉಲ್ಲಾಸ ಕೊಟ್ಟಿದ್ದು ಸೀರೆ. ಇದು ಪಕ್ಕದ ಮನೆ ಉಲ್ಲಾಸಿನಿ ಕೊಟ್ಟದ್ದು. ಉಲ್ಲಾಸಿನಿ ಅಯ್ಯೋ ಮತ್ತತ್ರ ಬರ್ಬೇಡ, ದೂರ ಬಿಡ ಅಲ್ಲಿ ನೀವು ಪ್ರೀತಿ ಬಂದದ ಮೂರು ಅಲ್ಲ ನೀವು ಯಾವಾಗ ಎಂತೂ ಬರ್ತಿಲ್ಲ ಅಲ್ಲ ಮರ. ಹ್ಯಾಂಗ ನಾ ಜೀವನ ಮಾಡುವುದು? ತೋರುವುದು ಎಂತ ಕರ್ಮೆ ನಂದು. ವ್ಯವಹಾರ ಇಲ್ಲ, ನನ್ ವ್ಯಾಪಾರ ಇಲ್ಲ. ಅದು ಬಿಟ್ಟು ಬೇರೆ ಏನಾದ್ರು ಮಾಡಿ. ಎಂತ ಮಾಡುದೆ? ಎಂತಾದ್ರು ಮಾಡಿ. ಹೌದಲ್ಲ ಸುಮ್ಮನೆ ಭಾಗವತ ಭಾರಿ ಪರಿಚಯ ಇತ್ತಲ್ದ. ಕೇಳಿ ಎಂತ ಮಾಡುದು ಬೇರೆ ಅಂತ. ಅವ್ರಿಗೆ ಬೇರೆ ಅಂತ ಕೆಲಸ ಇಲ್ಲ. 3 ಹೊತ್ತು ಉಂಡ್ಕೊಂಡು ಮನಿಕಂತ್ರಿಲ್ಲ ಅಷ್ಟೇ, ಬೇರೆ ಮತ್ತೆಂತ ಮಾಡುದಿಲ್ಲ ಅವ್ರು. ಅಲ್ಲಿದ್ರೆ ಬ್ಯಾಡ್ದಲ್ಲಿ ಹೇಳ್ತಿರು 3 ಹೊತ್ತು ಉಂಡ್ಕೊಂಡ್ರೆ ಇಡಂಗಿದ್ರೆ ಯಾವತ್ತ ಮನೆ ಕಳಿಸ್ತಿದ್ರು ಅವರು. ಅಲ್ಲ ನಾನ್ ನಿನ್ನೆ ಕೇಳಿ ಅವ್ರ ಕಲ್ಲ ಒಳ್ಳೆ ಒಂದು ಹೆಡ್ಗಿ ಇತ್ತು. ಅಬ್ಬಾದ್ರೆ ಒಂದು ಹೆಡ್ಗಿ ಒಳ್ಳೆ ಹಾಕಿತ್ತ ನಂಗೆ. ನಂಗೆ ಹೇಳಿದ್ರು ಹೋಗಂದ್ರೆ ಬೆನ್ನು ಗಟ್ಟಿಲ್ಲ. ಒಳ್ಳೆ ಬಾಗೋದ್ರಿ ಅಂತ ಹೇಳ್ತಿಲ್ಲ ಅವ್ರು. ಪಕ್ಕದ ಮನೆ ಅವ್ರ ಹತ್ರ ಇದ್ದಿದ್ದೆ ಏನಾದ್ರು ನೀನು ಕೊಟ್ಟಿಗೆ ಹೋಯ್ತು ಬಿಟ್ರೆ ಅಂತ ತಗೊಂಡು ಹೋಗ್ತಿಲ್ಲ. ಅದಲ್ಲ ಪಕ್ಕದ ಮನೆ 4-5 ಕೋಳಿ ಕಟ್ಟಿ ಹಾಕಿರಿ ಮರೆ. ಅದ್ರ ಹಿಡ್ಕೊಂಡು ಮನೆ ಹೋಗ್ತಿರು. ಒಂದು ವೇಳೆ ನಿಮ್ಗೆ ಹಂಗ ಹೇಳಿದ್ದಿದ್ರೆ ನೀವು ಖಂಡಿತ ತಗೊಂಡ್ ಬರ್ತಿದ್ರಿ ಅಲ್ದ. ತಗೊಂಡ್ ಬಾಬು ನಾನು ತರಲಿಲ್ಲ ಅಂದ್ರೆ ಅವ್ರು ಹೇಳಿಲ್ಲ ಅಂತ ಅರ್ಥ. ಅಲ್ಲ ನನ್ನ ಬೆನ್ನು ಗಟ್ಟಿ ಇಲ್ಲಲ್ಲ, ಇವರ ಬೆನ್ನರು ಸಮ ಇತ್ತು. ಅಂತ ಹೇಳಿ ಕಟ್ಟಿ ಬೇರೆ ಅಂತಲ್ಲ. ನೀ ಬೇಜಾರ್ ಮಾಡ್ಕೊಂತ ಈಗ ನಂಗ ಮೀನು ಯಾರ ಮೇಲೂ ಮಾಡ್ಕೊಂಡಿಲ್ಲ. ನಿಮ್ ಮೇಲೆ ಮಾಡ್ಕೊಂತ ನಾನು. ಹೌದಾ? ಬೇಜಾರು ಯಾರ ಮೇಲೂ ನನಗೆ ಬೇಜಾರಿಲ್ಲ. ಅಂದ್ರೆ ನಾನ್ ಗಂಡ ಬೇರೆಯವ್ರ ಗಂಡ ಆಗಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಇದ್ರಲ್ದ, ಕೆಲವರೆಲ್ಲ ಎಷ್ಟು ಉಪದ್ರ ಕೊಡ್ತಾರೆ. ಆದ್ರೂ ನಾವು ಸುಮ್ಮನೆ ಇರೋದಿಲ್ಲ. ಅಕ್ಕಪಕ್ಕದವರೆಲ್ಲ ನಿಂಗೆ ಒಳ್ಳೆಯರ. ಅಕ್ಕಪಕ್ಕದ ಮನೆ ಹೆಂಗಸರೆಲ್ಲ ಒಳ್ಳೆ ಹೆಂಗಸ್ರ. ಸ್ವಲ್ಪ ಸುಮ್ಮನೆ ಅವ್ರ ಮಾತು ಕೇಳ್ಬೇಡ ನೀನು. ಹೆಂಗಸ್ರ ಮಾತು ಕೇಳ್ಕೆ ಆಗ. ಹೆಂಗಸ್ರ ಮಾತು ಕೇಳಿ ನೀವು ಕರೆದಾಗ ನಾನೀಗ ಈ ಸೀರೆ ಉಟ್ಕೊಂಬರಕ್ಕೆ ಹೇಳಿದ್ನಲ್ಲ, ಅದೇ ಹೆಂಗ್ಸ್ ಕೊಟ್ಟಿದ್ ನನಗೆ. ವ್ಯಾಪಾರ ಮಾಡಿ ನಿನ್ನ ಶಾಂತಿ ಧೈರ್ಯ ಇತ್ತು. ನಂಗೆ ದೂರಲ್ಲಿ ಹೊಯ್ಕಮ್ಮ ಆಸೆ ಇತ್ತು. ಹಂಗ ಇಲ್ಲಿದ್ಕೊಂಬಲ್ಲ. ಓ ಪತಿದೇವ ಈಗ ನೀವು ಮನೆ ಬಿಡುದಂತೆ ಆಲೋಚನೆ ಮಾಡ್ರಿ. ಈಗ ಹೌದೌದು ಮನೆ ಬಿಡುದೇನ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನು ಇವತ್ತು ಕುಡಿಯೋಕ್ಕಿದು ಗಂಜಿ ಮಾಡಿದ್ದೆ. ಗಂಜಿ ಹೌದಾ? ಅದ್ರ ಮೇಲೆ ಒಳ್ಳೆ ಸಾರು ಮಾಡಿದ್ದೆ. ಪಕ್ಕದ ಮನೆಯವರು 4 ಬೂತಾಯಿ ಕೊಟ್ಟರು. ಅದಕ್ಕೆ ಒಳ್ಳೆ ಮಸಾಲೆ ಹಾಕಿ ಹುರಿದಿಟ್ಟಿದ್ದೆ.
ನೀವು ಮುಂದಕ್ಕೆ ಕೂತ್ಕೊಂಡ್ರೆ ಆಯ್ತು. ಅದು ಈ ದೋಸೆ ಕಾವಲಿ ಮೇಲೆ ಒಳ್ಳೆ ರೀತಿಯಲ್ಲಿ ಹುರಿದು ಕೊಡ್ತೇವೆ ಮತ್ತೆ. ಹೌದಾ? ಬಿಸಿ ಬಿಸಿ ತಿನ್ಲತ್ತು. ಹೌದಾ? ಮತ್ತೆ ಅದನ್ನು ತಿಂದು ಮನೆ ಕಂಡು ನಾಳೆ ಬೆಳಿಗ್ಗೆ ಹೋದ್ರೆ ಆಯ್ತು. ಅದ್ರ ಹೋಗಿ ವಾಪದಿಲ್ಲ. ನಾನು ಇಲ್ಲೆಲ್ಲೂ ನಿಲ್ಲುವುದಿಲ್ಲ. ನಾನು ವಾಪದೇ ಬೇರೆ ಬದಿಗೆ. ಅದೇ ಎಲ್ಲಿ ಅಂತ ಇಂಥ ಕಡೆ ಅಂತ ಹೇಳಿದ್ರೆ ಒಂದು ಗೊತ್ತಾಯ್ತಲ್ತೇನೆ. ಅದೇ ಎಲ್ಲಿಗೆ? ಮಗನೇ ನಿನಗೆ ಒಳ್ಳೆ ಕೆಲಸ ಕೊಡಿಸ್ತೇನೆ ಅಂತ. ಒಳ್ಳೆ ಕೆಲಸ ಇತ್ತಂದ್ರೆ ಅಲ್ಲಿಗೆ ಹೋಗೋದನ್ನ ನಿರ್ಧಾರ ಮಾಡುದು. ನೋಡಿ ಮತ್ತೆ ನಾಳೆ ರಾತ್ರಿ ನಾಳೆ ಬೆಳಿಗ್ಗೆ ಹೊರಟಾಯ್ತು. ನಾಳೆ ಬೆಳಿಗ್ಗೆ ಆತಿಲ್ಲ, ನಾನು ಈಗಲೇ ಹೊರಟು. ಈ ರಾತ್ರಿ ಹೊತ್ತು ನಂಗೆಲ್ಲ ಹಾಕೋದು ಸರಿ ಅಲ್ಲ. ನಿಂಗೆ ಅದೆಲ್ಲ ಬೇಡ. ರಾತ್ರಿಗೆ ಇದ್ರಿ ನನ್ನೆಲ್ಲ ಹೇಳಬೇಡ. ನೀವು ಉಂಟಿಲ್ಲ ಈಗ ಉಂಡ್ಕೊಂಡ ಹಾಕೋದೆ ಹೆಂಗೆ? ನೀನು ಭೂತಾಯಿ ಅವ್ರಿಗೆ ಹಾಕು. ನೀನು ಭೂತಾಯಿ ಅವ್ರಿಗೆ ಏನು ಮಾಡ್ದೆ ಆವಾಗ ಅಷ್ಟೆಲ್ಲ ನನ್ನ ಬಗ್ಗೆ ಅಂದ್ರಿ ನೀವು. ಈಗ ಭೂತಾಗಿ ಮಾಡಿ ನಾನು ಅವ್ರಿಗೆ ಹಾಕುದ? ಊಟನೇ ಬಿಡುದಿಲ್ಲ ಅವಾಗ, ಬಂಗಡಿ ಸಾರಿದ್ದಾರೆ ಬಿಡುದಿಲ್ಲ ಅವಾಗ. ಎಲ್ಲ ಬರ್ತದೆ ಬೈಗೆ. ಅದು ಉಪ್ಪು ಹಾಕುದಿಲ್ಲ, ಖಾರ ಹಾಕುದಿಲ್ಲ. ಅದ್ರ ಕರ್ಮ ಅದೇ. ಅದು ನಮಗ್ ಗೊತ್ತಾಗ್ತದೆ ಅದು ಎಷ್ಟಿದೆ ಅಂತ. ನಾವಂದ್ರೆ ಅದು ಪ್ರಸಾದ ಅಂತ ಗಂಡನಿಗೆ ದೇವ್ರಂತ ಕಾಂಬೋದು ಕಣಿ. ಗಂಡ ನೋಡಿಯೇ ಹೇಳ್ತು ಉಪ್ಪು ಕಮ್ಮಿಯೇ ಜಾಸ್ತಿ ಅಂತ. ಉಳ್ಳಾಯ್ತು ಗೊತ್ತಿಲ್ಲ ನಂಗೆ. ನಾನು ಮಾಡಿದ್ದೆ ಅಪರೂಪದ ಒಳ್ಳೆ ಆಯ್ತು ನಿಮ್ಗೆ. ಮತ್ತೆ ನಿನ್ನ ನೀ ಮಾಡಿದ್ದೆ ತಿಂದು ನಂಗೆ ಒಳ್ಳೆ ಆಗ್ತದೆ. ಒಂದ್ ಕೆಲಸ ಮಾಡಿ, ಇನ್ನು ಬೆಳಿಗ್ಗೆ ಸುಮ್ಮನೆ ಅದೆಲ್ಲ ಬೇಡ. ನೀ ಮಾಡಿದ್ ನಾ ತಿಂತಿಲ್ಲ. ನೀವು ಯಾರ ಮನೆಗೆ ಹೋತ್ರಿ ಈಗ ತಿನ್ನಕ್? ನೀವು ನಿಮ್ಗೆ ಗೊತ್ತಿಲ್ಲ ಬೇಡ. ಅಲ್ಲ ಹಂಗಲ್ಲ, ಒಂದ್ ಮಾತು ಕೇಳುದೆ. ನಾನು ನಿಮ್ ಜೊತೆ ಬತ್ತೆ ಅಂತ ಎಲ್ಲ ತಿನ್ಬೋಕೆ. ನೀ ಬಂದ್ರೆ ಯಾರಿಗೆ ಜಗಲೇ ಮನಿ ಕನಕ. ಅಲ್ಲ ನೀವು ಹಾಕುದು ನಾಳೆ ಬೆಳಗ್ಗೆ ಅಂದ್ರೆ ಅರ್ಧ ಬೇಡ. ಅಲ್ಲ ನಾಳೆ ಹೊರಗೆ ಹಾಕಿಲ್ಲ ನೀವು? ನಾನು ಈಗಲೇ ಹೊಟ್ಟುತ್ತೀನಿ. ನಾನು ಬೇಡ ಮರ್ರೆ. ಸೂರಾಲಿ ಹೊರ ನಂಗೇನು ಸಮಸ್ಯೆ ಇಲ್ಲ. ಈಗ ನನಗೆ ಹೊರಡುದು ನಿಮ್ ಜೊತೆಗೆ. ನೀ ಬೇಡ, ನೀ ಅಂತ ಬಾಬುದಲ್ಲ. ನೀ ಅಂತ ಈಗ ನನಗೂ ಗೊತ್ತಾಯ್ತು ಕಣಿ ನಿಮ್ದು ನಿಜವಾದ ಗುಟ್ಟು ಏನಂತ. ಸೂರ ನಂಗೆ ಎಲ್ಲೋ ಯಾರನ್ನು ಇಟ್ಕೊಂಡ್ರೆ ಅಂತ ನನ್ಗೊಂದು ಅನುಮಾನ ಕಣಿ. ಈಗ ನೀವು ಅದೆಲ್ಲ ಬೇಡ. ಅದೆಲ್ಲ ಅಲ್ಲ, ನಾನು ಬಪ್ಪುದು ಬೇಡ ಅಂತ ಹೇಳುದು. ಕಾಮಕಾಲ ನೀವು ಸುಮ್ಮನೆ ಕಣಿ ಅದು ಬರೀ ಹಂಗಿಂದಲ್ಲ ಬಿಡಿ. ನಾನು ಬಿಡಿ. ಈಗ ನೀವು ಸೂರಲ್ಲಿ ಹೋಯ್ತಾರೆ ಅಂತ ಹೇಳಿ. ನಾ ಸೂರಲ್ಲಿ ಹೋತಿ. ಸೂರಲ್ಲಿ ಹೋಯ್ ಅಲ್ಲಿ ಒಂದು ಒಳ್ಳೆ ಕೆಲಸ ಕೊಂಡ್ಕೊಂಡು ಒಂದು ಮನಿ ಮಠ ಎಲ್ಲ ಮಾಡ್ಕೊಂಡು ಆಮೇಲೆ ನಂಗೆ ಸುದ್ದಿ ತಿಳಿಸಿ ಅಕ್ಕ. ಆಮೇಲೆ ಕಾವು ಕಾತಿಲ್ಲ, ಬೇಗ ಮಾಡ್ತೀನಿ ನೀವು ಅಲ್ಲಿ ಮನೆ. ಆಮೇಲೆ ಬಂದು ನಾನು ವಿಷಯ ಭರಣಿ ದೇವಿಯ ಮುಕಟದಲ್ಲಿ ಶೋಭಿಸುವ ವಜ್ರದಂತೆ ಸೂರಾಲು ಸಾಮ್ರಾಜ್ಯ. ಈ ಸೂರಾಲು ಸಾಮ್ರಾಜ್ಯದ ಅಧಿಪತಿ ಯಾರು ಅಂತ ಹೇಳಾದ್ರೆ ರಾಜೇಂದ್ರ ತೋರಾರು ಎಂಬುದಾಗಿ ಗುರುತಿಸ್ತಾ ಇದ್ದಾರೆ. ಸದಾ ದೇವರ ಸದ್ಭಕ್ತನು, ಧರ್ಮನಿಷ್ಠನು, ಪ್ರಜಾರಂಜಕನು ಆಗಿ ಈ ಸೂರಾರು ಸಾಮ್ರಾಜ್ಯದಲ್ಲಿ ಮೆರೆಯುತ್ತಾ ಇದ್ದೇನೆ. ಪ್ರಜೆಗಳೆಲ್ಲರೂ ಅನುರಾಗಿಗಳಾಗಿದ್ದಾರೆ. ತುಂಬಿರುವಂತಹ ಪ್ರಜಾ ಸಮೂಹವನ್ನು ಕಂಡಾಗ ಬಹಳ ಆನಂದವಾಗುತ್ತಾ ಇದೆ. ಒಂದೆಡೆ ವಾದ್ಯಘೋಷ, ಇನ್ನೊಂದೆಡೆ ಮಂತ್ರಘೋಷ, ಇನ್ನೊಂದೆಡೆ ಜಯಘೋಷ ಪ್ರಾರಂಭವಾಗಿದೆ. ಇವನ್ನೆಲ್ಲ ಕಂಡಾಗ ಮನಸ್ಸಿಗಾಗುವುದು ಸಂತೋಷ. ಒಂದು ನಾಡಿನ ಅಧಿಕಾರವನ್ನು ಪಡೆಯಬೇಕು ಅಂತ ಹೇಳಾದ್ರೆ ಯೋಗ ಭಾಗ್ಯಗಳು ಬೇಕು ಸ್ವಾಮಿ. ಹುಟ್ಟಿರುವಂತಹ ಜಾತಕ ಕುಂಡಲಿಗಳು ಭದ್ರವಾಗಿರಬೇಕು. ಗುರು ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹ ಸದಾ ಒಬ್ಬ ವ್ಯಕ್ತಿಯ ಮೇಲೆ ಇದೆ ಅಂತ ಹೇಳಾದ್ರೆ ಅವರ ಜೀವನ ಎಂಬುದು ಉತ್ತುಂಗ ಎತ್ತರದಲ್ಲಿ ಏರುತ್ತಾ ಇದೆ. ಆ ನೆಲೆಯಲ್ಲಿ ಯೋಚನೆ ಮಾಡಿದರೆ ರಾಜೇಂದ್ರ ತೋರಾರೆ ಎಂಬವನು ಸಮರ್ಥನಾಗಿರುವಂತಹ ಅಧಿಕಾರಿ ಒಂದು ಸಾಮ್ರಾಜ್ಯವನ್ನು ಸುವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗಬಲ್ಲ ಎಂಬ ಉದ್ದೇಶದ ನೆಲೆಯಲ್ಲಿ ನನ್ನನ್ನು ನಾನು ಗುರುತಿಸಿಕೊಳ್ತಾ ಇದ್ದೇನೆ. ಪ್ರಜಾವರ್ಗದವರೆಲ್ಲ ಚಾಚು ತಪ್ಪದೆ ತಮ್ಮದಾಗಿರುವಂತಹ ಕಾರ್ಯದಲ್ಲಿ ನಿರತರಾಗಿ ಈ ಸಾಮ್ರಾಜ್ಯದ ಉದ್ಧಾರತ್ವದ ಮಾಡಬೇಕು ತಮ್ಮದಾಗಿರುವಂತಹ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಡಿಗಳ ವಿಚಾರವಾಗಿ ನಾಲ್ಕು ದಿಕ್ಕಿನಲ್ಲಿಯೂ ಯೋಚನೆ ಮಾಡಿದರೆ ಯಾವುದೇ ರೀತಿಯಾಗಿರುವಂತಹ ಸಾಮಂತರಾಗಲಿ ರಾಜನಾಗಲಿ ಈ ನಮ್ಮ ಸೂರಾಲು ರಾಜ್ಯದ ಕಡೆ ತಲೆ ಇಟ್ಟು ಮಲಗಿದವರಲ್ಲ. ಯಾರಲ್ಲಿಯೂ ನಾವು ದೇಶ ಭಾವನೆಯನ್ನು ಕಂಡವರೇ ಅಲ್ಲ. ಪ್ರಜಾವರ್ಗದವರಂತೆ ಅವರನ್ನು ಕೂಡ ನಮ್ಮವರು ಎಂಬ ತರದಲ್ಲೇ ನಾವು ಇದ್ದವರು.
ಉತ್ತಮವಾಗಿರುವಂತಹ ಸೇನಾ ನಾಯಕರು, ಕಾಲ ಕಾಲಕ್ಕೆ ಸಲಹೆಯನ್ನು ಕೊಡುತ್ತಿರುವಂತ ಅಮಾತ್ಯರು, ಇವೆಲ್ಲ ರಾಜ್ಯದಲ್ಲಿ ಇರುವಾಗ ಕುಂದುಕೊರತೆಗಳುಂಟೆ ಸ್ವಾಮಿ. ಬೊಕ್ಕಸ ಎಂಬುದು ತುಂಬಿ ತುಳುಕುತ್ತಾ ಇದೆ. ವೆಚ್ಚಕ್ಕೇನು ತೊಂದರೆ ಇಲ್ಲ. ಇನ್ನು ನಾನು ಕೌಟುಂಬಿಕ ವಿಚಾರದಲ್ಲಿ ಹೇಳಬೇಕು ಅಂತ ದಾಂಪತ್ಯ ಜೀವನದಲ್ಲಿ ನಾನು ಕಾಲಿಟ್ಟವನು. ದಾಂಪತ್ಯ ಜೀವನದ ಪ್ರತಿಫಲ ಎಂಬುದಾಗಿ ನನ್ನ ಮಡದಿ ಗರ್ಭವನ್ನು ಧರಿಸಿದ್ದಾಳೆ. ತುಂಬು ಗರ್ಭಿಣಿಯವಳು ಇನ್ನೇನು ಕೆಲವು ಸಮಯದಲ್ಲಿ ಪ್ರಸವ ವೇದನೆ ಎಂದು ಕಳೆದುಕೊಂಡು ಹೆಣ್ಣು ಮಗುವಿಗೋ ಗಂಡು ಮಗುವಿಗೋ ಜನ್ಮ ಕೊಡುವಂತಹ ಹಂತದಲ್ಲಿದ್ದಾಳೆ. ಆ ಸುಂದರವಾಗಿರುವಂತಹ ವಿಚಾರವನ್ನು ಪ್ರಜಾವರ್ಗದವರಿಗೆಲ್ಲರಿಗೂ ಹೇಳಿಕೊಳ್ಳುವುದಾಗಿ ಸಂತೋಷದಲ್ಲಿದ್ದವನು ನಾನು. ಹಾಗಂತ ಪ್ರಜಾವರ್ಗದವರೆಲ್ಲ ಇದರ ನಿರೀಕ್ಷೆಯಲ್ಲೇ ಇದ್ದಾರೆ, ಕಾತುರರಾಗಿದ್ದಾರೆ. ಧರ್ಮನಿಷ್ಠೆಯಾಗಿರುವಂತ ಕೂಸಮ್ಮ ತೋಳಾರ್ತಿ, ಅವಳಾಕಿಕೊಂಡಿರುವಂತಹ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವಂತ ಈ ರಾಜೇಂದ್ರ ತೋಳಾರ, ಇವರಿಬ್ಬರ ಮಾರ್ಗದರ್ಶನ ಪ್ರಜಾವರ್ಗದವರಿಗಿದೆ ಅಂತೇಳಾದ್ರೆ ಪ್ರಜೆಗಳೆಲ್ಲರೂ ಸುಖಿಗಳು, ರಾಜ್ಯವೆಂಬುದು ವೈಭೋಗದಲ್ಲಿದೆ ಎಂಬುದಾಗಿ ಅರ್ಥವಲ್ಲವೇ ಸ್ವಾಮಿ? ರಾಜಕೀಯ ವ್ಯವಹಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ನೆಲೆಯಾಗಿ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಅದ್ಯಾರೋ ಇಷ್ಟ ಬರ್ತಿರುವಂತ ಶುಭವಾಗಲಿ ಎದ್ದೇಳು. ಯಾರಯ್ಯ, ಎಲ್ಲಿಂದ ಬಂದಿದ್ದು, ಯಾವ ಉದ್ದೇಶದಲ್ಲಿ ಎಲ್ಲಿ ರಾಜ್ಯವನ್ನು ಪ್ರವೇಶ ಮಾಡಿದ್ಯಾ? ನಿಮಗೆ ಆಗಲಿ ಅಂತ ಎದ್ದೇಳು. ಹೌದು, ಅಲ್ಲಿಂದ ಇಲ್ಲಿವರೆಗೆ ಬಂದವ ನಾನು. ಎಲ್ಲಿಂದ ಅಂದ್ರೆ ಒಳ್ಳಾಲ್ತಿಯಿಂದ ಬಂದವ ನಾನು. ಹೌದು, ಹೆಸರು ಕರೀಲಿಕ್ಕೆ ಮಾಚ ಎನ್ನುವುದಾಗಿ, ಹೌದಾ? ಮಗವೀರ ಮಾಚ ಎನ್ನುವುದಾಗಿ ನನ್ನ ಹೆಸರು ಸ್ವಾಮಿ. ಬಂದಿರುವಂತ ಉದ್ದೇಶ ಏನಂತ ಕೇಳಬಹುದೇ? ಆದ್ರೆ ಹೇಳಲಿಕ್ಕೂ ಕಾರಣ ಉಂಟು. ಅಲ್ಲಿ ನಮ್ಮಲ್ಲಿ ವ್ಯವಹಾರ ಮಾಡುದು ನಾವು ಮೀನು ಹಿಡಿಯುವುದು. ಮಗುವಿರಲ್ಲ ಸ್ವಾಮಿ ನಾವು. ಯಾರಿಂದ ತೊಂದರೆ ಆಯ್ತು? ಯಾರಿಂದಲೂ ತೊಂದರೆ ಆದದ್ದಲ್ಲ ಸ್ವಾಮಿ. ಮತ್ತೆ ಮೀನೇ ನಮ್ಮ ಸಮುದ್ರದಲ್ಲಿ ಸಿಗುವುದಿಲ್ಲ. ಸರಿ, ಹೌದು, ಬರಗಾಲ ಬಂತು ನಮ್ಗೆ. ಹೌದಾ? ಹಾಗಾಗಿ ಅಲ್ಲಿಂದ ಹೊರಟು ಇಲ್ಲಿವರೆಗೆ ಬಂದದ್ದು ನಾನು. ಅಂದ್ರೆ ಯಾಕೆ ಗೊತ್ತುಂಟ, ಅಲ್ಲಿ ನಮ್ಮ ನೆಲೆ ಇಲ್ಲ. ಇಲ್ಲಿ ಸೂರಾಲಿಗೆ ಬಂದ್ರೆ ಸರಿ, ನೀವು ಒಡೆಯರಿದ್ದೀರಿ, ನೀವು ನಮ್ಗೊಂದು ನೆಲೆಯನ್ನ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೆ ನಾನು ಬಂದಿದ್ದೇನೆ. ಬರೇ ನಾನು ಒಬ್ಬನೇ ಬಂದದಲ್ಲ, ನನ್ನ ಹೆಂಡತಿಯು ಆ ಕಡೆ ಹಿಂದ್ಗಳಿದ್ದಾಳೆ. ಪರಿವಾರ ಸಮೇತರಾಗಿದ್ದ ಬಂದವರ ನಮ್ಮ ನೆಲೆಯನ್ನು ಕೇಳಿ ಬಂದವರು. ನೀವೇ ನನಗೆ ಆಶ್ರಯ ಕೊಡಬೇಕು. ಕೇಳಯ್ಯ, ರಾಜ್ಯದ ಆಸ್ಥಾನದವರೆಗೆ ಬಂದು ತಲೆಬಾಗಿ ನಿಂತವನು ನೀನು. ನಿನ್ನದಾಗಿರುವಂತಹ ಈ ನಡತೆಯನ್ನು ಕಂಡಂತಹ ಸಂದರ್ಭದಲ್ಲಿ ನೀನೊಬ್ಬ ಪ್ರಾಮಾಣಿಕ ಎಂಬುದಾಗಿ ಅರಿತವನಿದ್ದೇನೆ. ಸರಿ, ಒಂದು ವಿಷಯ ಹೇಳು. ಏನು? ಸ್ವಾತಿ ನಕ್ಷತ್ರದ ಮಳೆ ಹರಿಯೊಂದು ಕಪ್ಪೆ ಚಪ್ಪಿ ನೆಲೆದಿದ್ರೆ ಏನಾಗ್ತದೆ ಹೇಳು? ಮುತ್ತು. ಸರಿ, ಹಾಗಾಗಿ ಬದುಕು ಎಂಬುದಾಗಿ ಸಾಗಿಸುವ ಉದ್ದೇಶಕ್ಕಾಗಿ ಅತ್ತ ಇದ್ದಾಲಿ ಇತ್ತ ರಾಜೇಂದ್ರ ತೋಳಾರ ಧರ್ಮನಿಷ್ಠನು, ಪ್ರಜಾರಂಜಕನೆಂಬ ವಿಚಾರವನ್ನು ತಿಳಿದು ಇತ್ತ ಬಂದವನಲ್ಲವೇ ನೀನು? ಆ ರೀತಿಯಾಗಿ ತಿಳಿದು ಬಂದಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ನಿನ್ನನ್ನು ಬೇಡ ಎಂದು ನಿರಾಕರಿಸುವುದಕ್ಕೆ ಸಾಧ್ಯತೆ ಉಂಟೆ? ಮುಖವನ್ನು ಕಂಡಾಗ ಹತನವನ್ನೆಲ್ಲ ತಿಳಿದವನು, ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿದವನು. ಹಾಗಾಗಿ ನಿನ್ನಂತವರಿಗೆ ಉದ್ಯೋಗ ಕೊಡದೆ ಹೋದ್ರೆ ನನ್ನಂತವರಿಗೆ ನೀವು ಮೆಚ್ಚಲಿಕ್ಕೆ ಉಂಟೆ? ಅಷ್ಟೇ ಒಂದು ಮಾತು ಹೇಳ್ತೇನೆ ಕೇಳು. ಮಾತನ್ನು ಗಮನವಿಟ್ಟು ಕೇಳು. ಸರಿ, ಒಂದು ನನಗೇನು ಕೇಳಿದೆ, ಕೊಡುವುದಕ್ಕಾಗಿ ಸಂತೋಷದಿಂದ ಒಪ್ಪಿಕೊಂಡವರು ನಾನು.
ಆದ್ರೆ ಯಾವ ಪ್ರದೇಶ ಯಾವ ನೆಲೆ ಎಂಬುದು ಬೇಕಲ್ಲ. ಹೌದು ಒಡೆಯ. ವಿಶಾಲವಾಗಿರುವಂತಹ ಸಾಮ್ರಾಜ್ಯ ಸೂರಾಯನು ಸಾಮ್ರಾಜ್ಯ ಇನ್ನು ತನ್ನದಾಗಿರುವಂತಹ ವಿಸ್ತಾರವನ್ನು ಬೆಳೆಸುತ್ತಾ ಪಶ್ಚಿಮ ಕಡೆಗೆ ಹೊರಟು ನಿಂತಿದೆ. ಪಶ್ಚಿಮ ದಿಕ್ಕಿನಲ್ಲಿರುವಂತಹ ವಿಶೇಷವಾದ ಸ್ಥಳ, ಅಲ್ಲಿ ನೀವೆಲ್ಲವೂ ನೆಲೆಯಾಗಬೇಕು. ನೆಲೆಯಾಗುವ ಮುಖೇನವಾಗಿ ಆ ಪಶ್ಚಿಮ ದಿಕ್ಕನ್ನೇ ಯಾಕೆ ಹೇಳಿದ ಬಲ್ಲೆಯ? ಏನು? ಕಡಲು ಸಮೀಪವರ್ತಿಯಾಗಿದೆ. ಸರಿ, ನೀವು ಮಾಡುತ್ತಿರುವಂತಹ ಕಾರ್ಯಕ ಯಾವುದು ಹೇಳು? ನಾನು ಮಗುವರು ಸಮುದ್ರದಲ್ಲಿ ಮೀನು ಹಿಡಿಯುವುದು. ಸರಿ, ಹಾಗಾಗಿ ಉದ್ಯೋಗಕ್ಕೆ ಅನುಕೂಲವಾಗಬೇಕು ಅಂತೇಳಾದ್ರೆ ನದಿಯೋ ಕಡಲು ಮುಖೇನವಾಗಿ ಸಮಸ್ಯೆ ಜೀವನವನ್ನು ನೀವು ನಡೆಸಬಹುದು ಎಂಬ ವಿಚಾರ ನನ್ನದು. ಸರಿ, ಮಗುವೀರರಾದ ನಾವು ಸರಿ ಪಶ್ಚಿಮ ದಿಕ್ಕಿನಲ್ಲಿ ನೆಲೆ ನಿಂತು ಮುಂದೆ ಅದು ಪಶ್ಚಿಮ ದಿಕ್ಕೆ ಆಗ್ತದೆ. ಮತ್ತೆ ಬೇರೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ನೀವು ನೆಲನಿಂದ ಪಟ್ಟಣವು ನೆಲನಿಂದ ಪಟ್ಟಣವು ಮೊಗವೀರ ಪೇಟೆಯೊಡನೆಸುವುದು ಮೋಡೆ ಇದೆರಡು ಮಾರಿರೆಯನ್ನು ಬಲವರಲ್ಲವರ ಕಳುಹಿ ಇದೆರಡು ನೀವು ಮಾಡಗೆ ಬಾಳಿ ಅವರವರ ಕಳುಹಿ ಭೂಪತಿ ಹರುಷದಲ್ಲಿ ನಾನಾಡಿರುವಂತಹ ಮಾತನ್ನು ಕೇಳಿದ್ದ ಸಂದರ್ಭದಲ್ಲಿ ಸಂತೋಷದಲ್ಲಿ ಪುಳಕಿತರಾದವನು ನೀನು. ಹಾಗಂತ ಯಾವ ವಿಚಾರದಲ್ಲಿ ಮಾತನಾಡಬೇಕು ಏನೆಂದು ಕೇಳಬೇಕು ಎಂಬುದಲ್ಲೇ ನೀನು ಹಿಂದೆ ಮುಂದಾಗೋದೆ. ನಾನು ನಿಂತಿರುವಂತ ಪ್ರದೇಶ ಏನಾಗಬೇಕು ಎಂಬುದಾಗಿ ಕೇಳುವುದು ನಿನ್ನ ಉದ್ದೇಶ ಅಲ್ಲವೇ? ಆ ಬಗ್ಗೆ ಅಂಜಿಕೆಯನ್ನು ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಲೆ ನಿಂತಿರುವಂತ ಪೇಟೆ ಆ ಒಂದು ಪ್ರದೇಶ ಪಶ್ಚಿಮ ದಿಕ್ಕ ಹೆಸರಿನಲ್ಲೇ ಇರುತ್ತದೆ. ಪಶ್ಚಿಮ ದಿಕ್ಕಲ್ಲಿ ನೆಲದಲ್ಲಿ ನಿಂತಲ್ಲ. ಈ ಒಂದು ದಕ್ಷಿಣ ದಿಕ್ಕಿನಲ್ಲಿ ಮೊಗವೀರ ಪೇಟೆ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಕಾಲ ಕಾಲಕ್ಕೆ ದೇವರ ಅನುಗ್ರಹದಲ್ಲಿ ದೇವರ ಆರಾಧನೆಯಲ್ಲಿ ನಿರತರಾಗಬೇಕು. ಅಷ್ಟೇ ಅಲ್ಲ, ಮಹಾಲಿಂಗೇಶ್ವರ ಸೂರಾಲು ಮನೆಯ ದೇವರು. ಆ ಸೂರಾಲು ಮನೆ ದೇವರದ ರಥೋತ್ಸವ ಕಾಲದಲ್ಲಿ ರಥವನ್ನು ಎಳೆಗೆ ಎಳೆದಿರುವುದು ಒಳಗಿಳಿಯುವುದು ಕೆಲಸಗಳ ಕಾರ್ಯಗಳಿರುತ್ತದೆ. ಸರಿ, ವಿಶೇಷವಾಗಿರುವಂತಹ ಪಲ್ಲಕ್ಕಿ ಉತ್ಸವ ಕಾಲದಲ್ಲಿ ಪಲ್ಲಕ್ಕಿಯನ್ನು ಹೊರೆಯುವಂತಹ ಕಾರ್ಯ ಅಲ್ಲಿ ಕಂಡ ಕೆಲಸವನ್ನು ನಿಷ್ಠೆಯಿಂದ ಮಾಡಿಕೊಳ್ಳುವುದು ನಿಮಗಾಗಿರುತ್ತದೆ. ಹೋಗಿ ಬನ್ನಿ, ಒಳ್ಳೆಯದು. ಏನಿದು ಆಶ್ಚರ್ಯ! ಗ್ರಾಮದಲ್ಲಿ ಬಂದಿರುವಂತಹ ಮಾತೇನೆಗೆ ಯೋಗ್ಯವಾಗಿರುವಂತಹ ಕೆಲಸವನ್ನು ಕೊಟ್ಟದ್ದಾಯಿತು. ಆದರೆ ನನ್ನ ಮನಸ್ಸು ಹೀಗೆ ಎಣಿಕೆಯನ್ನು ಹಾಕ್ತಾ ಇದೆ. ಹಾಗಾದ್ರೆ ಅದು ಏನದು? ಒಡೆಯ ಕಪ್ಪಣ್ಣ ಸ್ವಾಮಿ ಅವನ ಮೇಲಿರುವಂತಹ ಭಕ್ತಿ ಅಪಾರವಾಗುತ್ತಾ ಇದೆ. ಹಾಗಾಗಿ ಸೂರಾಲು ಸಾಮ್ರಾಜ್ಯದಲ್ಲಿ ಭವ್ಯವಾಗಿರುವಂತಹ ಗುಡಿಯೊಂದನ್ನು ಕಟ್ಟಬೇಕು ಎಂಬುದಾಗಿ ಮನಸ್ಸು ಹಂಬಲಿಸ್ತಾ ಇದೆ. ಅತ್ತೆಯಾಗಿರುವಂತಹ ಊಟಮ್ಮ ತೋರಿಸಿ ಅವಳ ಮನಸ್ಸಿನಲ್ಲಿಯೂ ಇದ್ದಂತ ವಿಚಾರವೇ ಇದು.
ಕಪ್ಪಣ್ಣ ಸ್ವಾಮಿಗೆ ಗುಡಿಗೋಪುರವನ್ನು ಕಟ್ಟಬೇಕು ಎಂಬ ವಿಚಾರವಾಗಿ ನಿಷ್ಠೆಯ ಭಕ್ತಿಯಿಂದ ಆರಾಧನೆ ಮಾಡಿದೆ ಅಂತ ಹೇಳಾದ್ರೆ ಭಕ್ತಿಗೆ ಒಲಿಯುವಂತ ಭಗವಂತನೆಂದರೆ ಅವನೇ. ಒಂದು ಮಾತನ್ನು ಅವನಿಗೆ ಆಡಿದಳಂತೆ, ಎಷ್ಟೇ ದೂರ ಇರಲಿ ನಿನ್ನ ಗುಡಿ, ಬರಿಗಾಲಿನಲ್ಲಿ ಪಂಚವಾಕ್ಯದಲ್ಲಿ ಬಂದು ನಿನ್ನ ದರ್ಶನವನ್ನು ಕಂಡು ವಿಶೇಷವಾಗಿರುವಂತಹ ಪೂಜಾ ಪುನಸ್ಕಾರಗಳನ್ನು ನಾನು ವರ್ಷಕ್ಕೊಮ್ಮೆಯಾದರೂ ಕೊಡ್ತೇನೆ ಎಂಬುದಾಗಿ ವಿಚಾರ. ಆ ನೆಲೆಯಲ್ಲಿ ಹೀಗೆ ಯೋಚನೆ ಮಾಡಿದರೆ ಅನುಗ್ರಹ ಎಂಬುದು ಭಾಗ್ಯ ಎಂಬುದು ಬೇರೆ ಅಲ್ಲ, ಎಲ್ಲ ಒಂದೇಯಾಗೇ ಇರುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದದೊಳಗೆ ಎನಗಾದುದಯ್ಯ. ಇಂಥ ಯೋಗ ಭಾಗ್ಯಗಳು ನನಗೆ ತಲುಪುತ್ತದೆ ಅಂತ ಹೇಳಾದ್ರೆ ನಾನು ಯಾಕೆ ಇದರಿಂದ ಹಿಂತೆರೆಯಬೇಕು? ಹಾಗಾಗಿ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳು ನಡೆಯಬೇಕು ಅಂತ ಹೇಳಾದ್ರೆ ಮಹಾನಿಧರಾಗಿರುವಂತಹ ಪುರೋಹಿತರಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡುತ್ತಾ ಗುಡಿಗೋಪುರವನ್ನು ನಿರ್ಮಾಣ ಮಾಡುವಂತ ಕಾರ್ಯದಲ್ಲಿ ಮುಂದಾಗುತ್ತೇನೆ. ನೋಡುವ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಸ್ವಾಮಿ, ನಮ್ಮ ಪ್ರವೇಶವಾದರೆ ಒಮ್ಮಿಂದ ಮೇಲೆ ಮಿಂಚು ಮಿಂಚಿತು ಕೊಡುಗು ಗುಡುಗಿದೆ ಎನ್ನುವಂತಹ ರೀತಿಯಲ್ಲಿ ಅಷ್ಟು ಆತಂಕದ ಸನ್ನಿವೇಶ. ಎಲ್ಲರೂ ಒಮ್ಮೆಗೆ ಜಯಘೋಷವನ್ನು ಬೀರ್ತಾ ಇದ್ದಾರೆ. ಕಾರಣ ನಮ್ಮಂತಹ ದಾನವ ಕುಲ ಎನ್ನುವುದು ಅಳಿದು ಹೋಯಿತು ಎನ್ನುವಂತಹ ಆ ಕಾಲಕ್ಕೆ ಅಳಿದುಳಿದಂತಹ ದಾನವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಬೆನಗಲ್ಲು ಇದನ್ನೇ ಒಂದು ಕೇಂದ್ರವನ್ನಾಗಿಟ್ಟುಕೊಂಡೆ. ಇದರಲ್ಲಿ ನಮ್ಮವರ ಎಲ್ಲರನ್ನು ಒಗ್ಗೂಡಿಸಿಕೊಂಡು ವೈಭವದಿಂದ ನಾನು ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಹಾಗಿದ್ರೆ ನಮ್ಮ ದಾನವ ಕುಲದ ಏಳಿಗೆ ಆಗಿ ಅದೆಷ್ಟೋ ರೀತಿಯಲ್ಲಿ ಪ್ರಯತ್ನಿಸಿದಂತಹ ನಾನು ಆ ದಶೆಯಲ್ಲಿ ಯೋಚಿಸುವುದಾದ್ರೆ ನಾನು ಹುಟ್ಟಿದ್ದು ಮರ ಹುಟ್ಟಿ ಮರ ಸತ್ತಂತಾಗಬಾರದು ಎನ್ನುವಂತಹ ಕಾರಣಕ್ಕೆ ಏನು ಮಾಡಿದ್ದೇನೆ ಕುಲದವರಿಗೆ ಎಲ್ಲಿ ಹೋದ್ರು ಏನು ಮಾಡಿದ್ರು ಅನ್ಯಾಯವಾಗಿದೆ. ಯಾರಿಂದ? ಆ ದೇವತೆಗಳಿಂದ. ಹಾಗಿದ್ರೆ ನಮ್ಮ ಕುಲದ ಏಳಿಗೆಗಾಗಿ ನಾನು ದುಡಿಯಬೇಕೆನ್ನುವಂತಹ ಉದ್ದೇಶದಿಂದ ನಾನು ಮಾಡಿದ ಕಾರ್ಯ ಏನು? ಮಾರವಾದಂತಹ ಕಾಂತಾರವನ್ನು ಸೇರಿದೆ. ಆ ಕಾಂತಾರದಲ್ಲಿ ಮಜನನ್ನು ಬದನೆಯ ಮೂಲಕ ಮೆಚ್ಚಿಸಿದ್ದೇನೆ. ಮೆಚ್ಚಿಸಿ ಅವನಿಂದ ವರ ಪಡೆದಿದ್ದಾದ್ರೂ ಏನು? ಮರಣವೇ ಬಾರದ ರೀತಿಯಲ್ಲಿ ಅವರನ್ನು ಕೇಳಿದೆ. ಆ ಸಂದರ್ಭಕ್ಕೆ ಅವ ವರ ಕೊಡ್ಲಿಲ್ಲ. ನಮಗೂ ಒಂದಲ್ಲ ಒಂದು ದಿನ ಮರಣ ಇದ್ದೇ ಇದೆ ಎನ್ನುವುದಾಗಿ ಹೇಳಿದ. ಇರಲಿ, ಆ ವರ ಬೇಡ, ಮತ್ತೊಂದು ವರ ಕೇಳ್ತೇನೆ ಎನ್ನುವುದಾಗಿ ಹೇಳಿದಂತಹ ಹೊತ್ತಿನಲ್ಲಿ ಅವನೇ ಸೂಚಿಸಿದ ಒಂದು ದೇಹ ಎರಡು ಆತ್ಮಗಳು ಒಟ್ಟಾಗಿ ಬಂದಾಗ ನನ್ನ ಪಾಲಿಗೆ ಮರಣ. ಹಾಗಿದ್ರೆ ದೇಹ ಒಂದೇ ಇರ್ತದ ಅಲ್ವಾ? ಎಲ್ಲರಿಗೂ ಒಂದೇ ಆತ್ಮ ಇರುವುದಲ್ವಾ? ಒಂದು ಆತ್ಮದಲ್ಲಿ ಎರಡು ದೇಹಕ್ಕೆ ಹೋಗಿ ಸೇರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ಹಾಗಿದ್ರೆ ಈ ಕುಂಜರಾಸುರನಿಗೆ ಮರಣವೇ ಇಲ್ಲ. ಹಾಗಿದ್ರೆ ಈ ಕಾಲಕ್ಕೆ ನಮ್ಮವರನ್ನೆಲ್ಲರನ್ನು ಕೂಡಿಕೊಂಡಿರುವಂತಹ ಹೊತ್ತರಲ್ಲಿ ಏನು ವರ್ತಮಾನ ಕೇಳ್ತಾ ಇದ್ದಾರೆ? ಏನು ವರ್ತಮಾನವನ್ನು ಕೇಳ್ತಾ ಇದ್ದೇನೆ? ಸರಿಯಾದಲ್ಲೇ ಇರುವಂತಹದ್ದು ಸೂರಾರು. ಆ ಸೂರಾರಿನ ಒಂದು ಭಾಗವಾಗುವಂತಹದ್ದು ಮಗುವೀರ ಪೇಟೆ. ನಮ್ಮ ಬೆಣಗಲ್ಲಿಗೆ ಹತ್ತಿರವಾದಂತಹದ್ದು ಆ ಮಗುವೀರ ಪೇಟೆಯಲ್ಲಿ ಯಾವುದೋ ಕಪ್ಪಣ್ಣನು ಯಾವುದೋ ಒಂದು ದೇವರ ಪ್ರತಿಷ್ಠಾಪನಾ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ.
ಎನ್ನುವಂತಹ ವರ್ತಮಾನವನ್ನು ಕೇಳಿದ್ದೇನೆ. ಹಾಗಿದ್ರೆ ನಮ್ಮ ಪ್ರಾಂತ್ಯಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ಈ ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ನಾವು ಸುಮ್ಮನಿರ್ಬೇಕಾ? ನಾವು ಯಾವತ್ತಿದ್ರು ಆ ದೇವತೆಗಳ ವಿರೋಧಿಗಳೇ. ಹಾಗಿದ್ರೆ ನಾನು ಈ ವಿಚಾರವನ್ನು ಕಂಡು ಕೇಳಿಯು ಸುಮ್ಮನಿರುವುದಲ್ಲವೇ ಅಲ್ಲ, ಅವರು ಮಾಡುವಂತಹ ಕಾರ್ಯವನ್ನು ಹಾಳು ಬಿಡಬೇಕಂತಿದ್ರೆ ನಾನೊಬ್ಬರೇ ಹೋಗುವುದಲ್ಲ, ಇದ್ದಾಳೆ ನನ್ನ ತಂಗಿ ವ್ಯಾಕ್ರಮಕ್ಕೆ ಅವಳನ್ನೇ ಕಲಿತೇನೆ. ನಾನು ಕರೆದಾಗ ಓಡಾಡಿ ಬಂದಿದ್ದೀಯ. ಅಣ್ಣ ಏನಾಗಬೇಕೆನ್ನುವುದಾಗಿ ಕೇಳಿದ್ದೀಯ. ನನ್ನ ತಂಗಿ ನಾನು ಹೇಳಿದಂತಹ ಕಾರ್ಯವನ್ನು ಚಾಚು ತಪ್ಪದೆ ಮಾಡುವ ನಾನು ಕಾಲಲ್ಲಿ ತೋರಿಸಿದ್ದನ್ನ ನೀನು ತಲೆಯಲ್ಲಿ ಹೊತ್ತು ಮಾಡ್ತೀಯ. ಅಷ್ಟು ವಿಶ್ವಾಸ ನನ್ನಲ್ಲಿ ಉಂಟು. ಹಾಗಿದ್ರೆ ಈ ರೀತಿಯಾಗಿ ಅವಸರದಿಂದ ಕರೆಯುವುದಕ್ಕೆ ಕಾರಣ ಏನು? ಕೇಳಿದೆಯ ವರ್ತಮಾನವನ್ನು ಸರಿಯಾದಲ್ಲೇ ಇರುವಂತಹದ್ದು ಮಗುವಿನ ಬೇಟೆ. ಅಲ್ಲಿ ಯಾವುದೋ ಆ ಕಪ್ಪಣ್ಣನು ಕೆಪ್ಪಣ್ಣನು ಆ ದೇವರು ಅದರ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ವರ್ತಮಾನವನ್ನು ಕೇಳಿದ್ದೇನೆ. ಹೌದಾ? ಹಾಗಿದ್ರೆ ಅದನ್ನು ಕೇಳಿದಂತಹ ನಾನು ಗೋಲಾವಿಷ್ಟನಾಗಿದ್ದೇನೆ. ನಮ್ಮ ಸೀಮೆಯಲ್ಲಿ ನಮ್ಮ ಪ್ರಾಂತದಲ್ಲಿ ದೇವರು ದೈವ ಎನ್ನುವುದಾಗಿ ಹೇಳಿ ಓಡಾಡ್ತಾ ಇದ್ದಾರೆ ಅಂತ ಆದ್ಮೇಲೆ ನಮಗೆ ದೇವರಿಲ್ಲ ಅದನ್ನು ಬಿಡುವುದಕ್ಕುಂಟ? ಇಲ್ಲವೇ ಇಲ್ಲ. ಹಾಗಾಗಿ ಅಲ್ಲಿಯವರೆಗಾಗಿ ಹೋಗಿ ಆ ದೈವಕುಲವನ್ನು ಹಾಳು ಬಿಡಬೇಕಂತ ಅದಕ್ಕೆ ನಿನ್ನ ಅಭಿಪ್ರಾಯ? ಯಾವ್ದಲ್ಲ ಚಿಂತೆ 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 ಎನ್ನುವಂತಹ ಲತೆಯನ್ನು ಬಿಡಬೇಕು. ಹೌದೌದು ಅಣ್ಣ, ನೀ ಹೋಗ್ಬೇಕಂತಿಲ್ಲ. ಮತ್ತೆ ಅಪ್ಪಣೆ ಕೊಟ್ಟಿದ್ದು ಹೌದಂತಾಗಿ ನಾನು ಅಲ್ಲಿರುವಾಗಿ ಹೋಗ್ತೇನೆ. ನೀನು ಏನು ಕೆಲಸ ಮಾಡ್ಬೇಕು ಅಲ್ಲಿಗೆ ಹೋಗಿ ಮಾಡ್ತೇನೆ. ನೀನು ಹೋದ್ರೆ ನಾನು ಹೇಳೋದಕ್ಕಿಂತ ಹೆಚ್ಚು ಮಾಡ್ತೇನೆ ಎನ್ನುವಂತಹ ಭರವಸೆ ಉಂಟಲ್ಲ. ಆದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ನೀನೊಬ್ಬಳೇ ಹೋಗುವುದಲ್ಲ, ನಿನ್ನ ಜೊತೆಯಾಗಿ ನಾನು ಬರ್ತೇನೆ. ನಮ್ಮ ದಾನವ ವೀರರನ್ನು ಬರ್ತಾರೆ. ತಡ ಮಾಡುವುದಲ್ಲ, ನೇರ ಕೇಳಿದವರಿದ್ದೇನೆ. ಹಾಗಾಗಿ ದೇವಾಲಯವನ್ನು ನಾಶ ಮಾಡುವುದಕ್ಕಾಗಿ ಬಂದವರನ್ನು ಬಗ್ಗು ಬಿಡುವುದಕ್ಕಾಗಿ ಸಹೋದರಿಯನ್ನು ಕೂಡಿಕೊಂಡು ನಾನು ನಿರ್ಮಿಸಿರುವಂತಹ ಗುಡಿಗೋಪುರವನ್ನು ನಾಶ ಮಾಡುವ ಉದ್ದೇಶಕ್ಕಾಗಿ ಬಂದವನು ಎಂಬ ವಿಚಾರವನ್ನು ತಿಳಿದಿದ್ದೇನೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದು ಹೋದ್ರೆ ಒಳ್ಳೆದಾಯ್ತು. ಇಲ್ಲಾಂದ್ರೆ ನಿನ್ನ ಮುಂದೆ ಕಾರ್ ಕೆಟ್ಟೋಗ್ಬೇಕಲ್ಲ. ಮಾತನ್ನು ಕೇಳ್ಬೋದು. ಯಾರು ನಾನು ರಾಜ್ಯ
ಮಾಡ್ತಾ ಇದ್ದೀಯ. ಏನಾಯ್ತು ತಪ್ಪಾಯ್ತು ಗುರು ಎಲ್ಲಿಬೇಕಲ್ಲ. ನೀನು ಮಾಡುವ ಕಾರ್ಯವನ್ನು ಸರಿ ಕೇಳಿಯೇ ನಾನು ಇಲ್ಲಿವರೆಗೆ ಬಂದಂತವು. ಹೌದಾ? ಮೊಗವೀರ ಪೇಟೆಯಲ್ಲಿ ಅದು ಯಾವ ಕೆಪ್ಪಣ್ಣ ಕೆಪ್ಪಣ್ಣ ಏನಪ್ಪ ಅಡಿಗೆ ಕೆಪ್ಪಣ್ಣ ಯಾರೇ ಇರಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ ಎನ್ನುವಂತಹ ವರ್ತಮಾನವನ್ನು ನಮ್ಮ ಮನೆಯ ದೇವರು. ಮನೆಯ ದೇವರಾದ್ರೂ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಬೇಕು. ಸರಿ ಅದನ್ನು ಬಿಟ್ಟು ನಮ್ಮ ಸ್ವಸ್ಥಳದಲ್ಲೇ ಇದೆ. ನಮ್ಮ ಪ್ರಾಂತ್ಯಕ್ಕೆ ಹೇಳುವ ಅವಶ್ಯಕತೆ ಇಲ್ಲ. ನಮ್ಮ ಪ್ರಾಂತ್ಯಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ನೀನು ಸ್ಥಾಪಿಸುವುದಕ್ಕೆ ಬರ್ತಾ ಇದೆಯಾ? ಅದನ್ನು ಕಂಡು ನಾನು ಸರಿ ಸುಮ್ಮನಿರ್ಬೇಕಾ? ಇಲ್ಲವೇ ಇಲ್ಲ. ಅದನ್ನು ವಿಚಾರಿಸುವುದಕ್ಕಾಗಿ ಬಂದಿದ್ದೇನೆ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ. ದೇಗುಲ ಕಟ್ಟುವಂತಹ ಕಾರ್ಯವನ್ನು ಕೈ ಬಿಡು, ಇಲ್ಲದಿದ್ರೆ ನಾನು ಪಡೆದುಕೊಳ್ತೇನೆ. ಮಾತನಾಡುವುದಕ್ಕಾಗಿ ಎಲ್ಲವೂ ಸುಲಭವಾಗಿರಬಹುದು. ಆದರೆ ದೇವರೇನು, ದೇವರ ಸ್ಥಾನವೇನು, ಅವನು ಕೊಡುವಂತಹ ಇಷ್ಟಾರ್ಥಗಳೇನು ಯಾವುದನ್ನು ಅರಿತವನು ನೀನಲ್ಲ. ತನ್ನದಾಗಿರುವಂತಹ ದಾಸ್ಯತನದಲ್ಲಿ ತಾನೇ ಮಾಡಿದ್ದು ಸಾಧನೆ ಎಂಬುದಾಗಿ ಮುಂದುವರಿಯುತ್ತಿದ್ದವನು ನೀನು. ಅದನ್ನೆಲ್ಲ ಬಿಟ್ಟು ಒಳ್ಳೆ ಮಾತಿನೊಮ್ಮೆ ಹೇಳ್ತೇನೆ. ಹೋಗು ಪುಣ್ಯಾತ್ಮ, ನಮ್ಮ ತೊಂದರೆಗೆ ಬರಬೇಡ ನೀನು. ಹೌದು, ಒಳ್ಳೆಯ ಮಾತು ಸರಿ ನಾನು ಕೇಳಬೇಕು. ಹೌದು ಏನಂತ ಅಲ್ಲದಿದ್ರೆ ನಿನಗೆ ಮತವೇ ಎನ್ನುವುದಾಗಿ ಕೇಳ್ತಾ ಇದ್ದೇನೆ. ನಾನೇನು, ನನ್ನ ಪೌರುಷ ಏನು, ಶಕ್ತಿ ಸಾಮರ್ಥ್ಯ ಏನು ಎಲ್ಲವನ್ನು ತಿಳಿದು ಕೂಡ ಈ ರೀತಿಯಾಗಿ ಮದ ಮುಖರಂತೆ ಒತ್ತಿ ಯುದ್ಧಕ್ಕಾಗಿ ಬರ್ತಾ ಇದೆಯಾ? ಏನು ನಿನಗೂ ನಾನು ಸಾರಿ ಹೇಳ್ತೇನೆ. ಆ ದೇಗುಲದ ಕಾರ್ಯವನ್ನು ಕೈ ಬಿಡು. ಕೈ ಬಿಟ್ಟೆ ಅಂತ ಆದ್ರೆ ಒಂದು ನಾಟಕಾಲ ಬರುತ್ತೀಯ. ಹೌದಾ? ಇಲ್ಲದಿದ್ರೆ ನಿನ್ನನ್ನು ಕೊಚ್ಚಿ ಕಡಿತೇನೆ. ಯಾರು ನೀನು? ನನ್ನನ್ನು ಕೊಚ್ಚಿ ಕಳೆಯುವವನು. ಹೌದು. ಹೌದಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನನ್ನ ಪರವಾಗಿ ಬಂದು ನಿಂತವಳು ನೀನು. ಕೊಚ್ಚಿ 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 ಕೊಚ್ಚಿಕೊಳ್ತೇನೆ. ಹೊರಗೆ ಕೊಚ್ಚಿಕೊಳ್ಳುವವಳು ನಾನು ಈಗ ಎಷ್ಟು ಕೊಚ್ಚಬೇಕಾಗ್ತದೆ ಯೋಚನೆ ಮಾಡಿ. ಹೋದ ಒಳ್ಳೆದಾಯ್ತು. ಬಿಟ್ಟುಕೊಡ. ನನ್ನ ಸ್ವಚ್ಛತ್ವ ಇದು. ಮಾಡಿದ್ದೇನೆ. ಬೇಡಿ ನನ್ನಲ್ಲೇ ಬದುಕಿಕೊಳ್ಳಿ ಅಂತ ಬಿಟ್ಟು ಕೊಡುವ ನಾನು. ಬೇಡಿ ಬದುಕಲಿಕ್ಕೆ ಹೇಳಲಿಕ್ಕಲ್ಲ, ಫಲಸ್ಯ ಪ್ರತಿ ಯಾರಿಂದ ಏನ್ ಬೇಕಾದ್ರೂ ಮಾಡ್ತೇವೆ. ಅಂದ್ರೆ ಬಲದಿಂದ ಹೋರಾಟ ಇನ್ನು ಬಲ ಎಷ್ಟು ಅಂತೇಳಿ ನೋಡುವುದಕ್ಕಾಗಿ ಕಳಿತೇನೆ. ಆಗುತ್ತೆ ನೋಡುವಂತೆ ಹೋರಾಟ. Oh,
ಪಾಪಿ ಮಗ ಅಲ್ಲದಿದ್ರೆ ಸಮಯ ಉಂಟು ಅಂತ ಮಾತಾಡ್ತಾ ಇರ್ತಾರೆ. ಹೋರಾಡ್ತಾನೆ ಇವನ ಹೋರಾಟ ಈಗ ಇಲ್ಲವೇ ಇಲ್ಲ. ಎಲ್ಲ ಮುಗಿತು. ಒಮ್ಮೆ ಬಿಟ್ಟು ನೋಡು. ನೀನು ಬಿಟ್ಟು ಹೊಟ್ಟೆ ಮಾಡು. ಬಿಟ್ಟು ನೋಡು. ನಿನ್ನನ್ನು ಬಿಡುವುದಲ್ಲ ಇವನೆಂದು ಕೈ ಕಟ್ಟಿಸಿದ ನನ್ನ ತಂಗಿ ಅವಳು ನಾನು ಹೇಳಿದ ಹಾಗೆ ಎಲ್ಲವನ್ನು ತಿಳಿದೇ ಹೇಳಿದ್ದೆ. ಬಿಟ್ಟು ನೋಡಿ ಕೈಯನ್ನು ಬಿಟ್ಟು ನೋಡು. ಇನ್ನು ಮಾತು ನಾವೇನು ಹೆಸರಲ್ಲ ಬುದ್ಧಿವಂತ ಅಂತೇಳಿ ಬಂದಾಗಲೇ ಇಲ್ಲಿ ನೋಡ್ಕೊಂಡು ನೀನು ಬುದ್ಧಿವಂತ ಅಂದ್ರೆ ಬಂದಾಗಲೇ ಯೋಚನೆ ಹೋಗ್ತದೆ. ಕಿವಿಯಲ್ಲಿ ಏನಾದ್ರೂ ಇದೆಯಾ? ಕಿವಿಯಲ್ಲಿ ಏನೂ ಇಲ್ಲ. ನಿನ್ನನ್ನು ಬಿಡುವುದಕ್ಕೆ ನಾವು ಹುಬ್ಬರ ಹಾಗೆ ಅಲ್ಲವೇ ಅಲ್ಲ. ಏನೋ ನೀವು ದೈವಗಳನ್ನು ಎಲ್ಲಿ ಬರ್ತಾರೆ? ಯಾರಿದ್ದಾರೆ? ದೈವ ದೇವರು ಎಲ್ಲ ನೆಪ ಮಾತ್ರ. ಹೆಸರಿಗಷ್ಟೇ. ಕಷ್ಟ ಅಂದಾಗ ಯಾರು ಬರುವುದಿಲ್ಲ. ಪಾಪಿಗಳ ನಿಮ್ಮ ಕೆಟ್ಟ ಕಾಲ ಇದು ಒದಗಿ ಬರ್ತಾ ಇದೆ. ಪಾಪಿಗಳು ಯಾವತ್ತೂ ಕೆಟ್ಟ ಕಾಲ ಒದಗಿ ಪಾಪಿ ಚಿರ ಎನ್ನುವಾಗಿ ಹೇಳ್ತಾರೆ. ಪಾಪಿಗಳ ಆಯಸ್ಸನ್ನು ಗಟ್ಟಿ ಯಾರು ಬರ್ತಾರೆ ನೋಡ್ತೇನೆ. ಹೋರಾಡುವಂತಹ ಸನ್ನಿವೇಶದಲ್ಲಿ ನನ್ನ ಕರಗಳನ್ನು ಕಟ್ಟಿದ್ದಾರೆ. ರಕ್ಷಿಸಬೇಕು ಕಪ್ಪಣ್ಣ ನೀನು. ನಡೆಯುವಂತಹ ದುಷ್ಟರ ಹೋರಾಟದಲ್ಲಿ ನಾನು ಕೈ ತೋರಿದ್ದೇನೆ. ರಕ್ಷಿಸು 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 ಕಪ್ಪಣ್ಣ ನೀನೇ ಪ್ರಭು ಪರಮೇಶ್ವರನ ಆಜ್ಞೆಯಿಂದ ದರೆಗಿಳಿದು ಬಂದಂತಹ ದೈವ ಹಿಂದೆ ವರವತಾರದಲ್ಲಿ ಪೂಜ್ಯನಾಗಿರುವಂತಹ ಹಿರಣ್ಯಾಕ್ಷನು ಭೂತಾಯನ್ನು ಅಪರಿಸಲು ಹೋದಂತಹ ಕ್ಷಣ ಶ್ರೀಮನ್ ನಾರಾಯಣನು ಮೂರನೇ ಅವತಾರವಾದ ವರವತಾರವನ್ನು ತಾಳಿ ಆತನನ್ನು ಸಂಹರಿಸಿದ. ತದನಂತರ ಕೈಲಾಸಕ್ಕೆ ಬಂದು ಪುನರ್ಜನ್ಮವನ್ನು ಪಡೆದ. ಆ ರೂಪವೇ ಈ ಮಂಜೂರ್ಲಿ. ಹೆಚ್ಚೇನು ಧರೆಯಲ್ಲಿ ಧರ್ಮವು ನಶಿಸಿ ಹೋಗಿದೆ. ಅಧರ್ಮವೇ ತಾಂಡವಾಡ್ತಾ ಇದೆ. ನನ್ನ ಭಕ್ತರಾದಂತ ರಾಜೇಂದ್ರ ತೋಳಾರ ಮೇಲೆ ರಾಜೇಂದ್ರ ತೋಳಾರ ಮೇಲೆ ಕುಂಜರಾಗಿಂತ ಕುಂಜಾರವಾಸುರ ಸೆರೆ ಹಾಕಿದ್ದಾನೆ. ನಾನೊಬ್ಬನೇ ಹೋಗುವುದು ಸರಿಯಾ? ಯಾರಲ್ಲೇ ವರಸಾವರಿ ಬಾಯಿಗೆ ಕರೆ ಯಾಕೆ? ಕರೆದ ಕಾರಣ ಕರೆದ ಕಾರಣ
ನಿನ್ನನ್ನು ಕರೆಸೋದಕ್ಕೆ ಕಾರಣ ಉಂಟು. ನನ್ನ ಭಕ್ತರಾದಂತಹ ರಾಜೇಂದ್ರ ತೋಳಾದ ಮೇಲೆ ದುಷ್ಟನಾದಂತಹ ಕುಂದರಾಸುರ ಸೆರೆಯಲ್ಲಿ ಕಟ್ಟಿ ಹಾಕಿದ್ದಾನೆ. ನೇರವಾಗಿ ಆತ ಇದ್ದಲ್ಲಿಗೆ ಹೋಗು. ನಿನ್ನ ಅಭಿಪ್ರಾಯ ಬಿಡು.